ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೀವಿ. ಸಂಡೇ ಬಜಾರಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ, ಏನೇನು ತೊಗೊಳ್ತೀವಿ ಮತ್ತು ಏನೆಲ್ಲ ಇದೆ ಅಲ್ಲಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಕೊನೆಗಂಟ ನೋಡಿ, ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು. ಮತ್ತು ಚಿಕ್ಕಪೇಟೆಗೆ ಸಂಡೇ ಬಜಾರ್ಗೆ ಹೇಗೆ ಬರಬೇಕು ಅಂದರೆ, ನೀವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಇಳಿದ್ಬಿಟ್ಟು ಅಲ್ಲಿಂದನೇ ನಿಮಗೆ ಸಂಡೇ ಬಜಾರ್ ಸ್ಟಾರ್ಟ್ ಆಗುತ್ತೆ. ಸಂಡೇ ಬಜಾರ್ ಸಂಡೇ ಮಾತ್ರ ಅವೈಲೇಬಲ್ ಇರುತ್ತೆ. ನೀವು ಬಸ್ಸಲ್ಲಿ ಬರ್ತಿದ್ದೀರಾ ಅಂದರೆ KR ಮಾರ್ಕೆಟ್ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ 650 ಮೀಟರ್ಸ್ ವಾಕ್ ಇರುತ್ತೆ. ನೀವು ಅಲ್ಲಿಂದ ವಾಕ್ ಮಾಡಬೇಕು. ಆಮೇಲೆ ಅಲ್ಲಿಂದ ವಾಕ್ ಮಾಡಿದ ತಕ್ಷಣ ಚಿಕ್ಕಪೇಟೆ ಒಂದು ಸರ್ಕಲ್ ಬರುತ್ತೆ. ಅಲ್ಲಿಂದ ಸಂಡೇ ಬಜಾರ್ ಸ್ಟಾರ್ಟ್ ಆಗುತ್ತೆ. ಸಂಡೇ ಬಜಾರಲ್ಲಿ ವುಮೆನ್ಸ್ಗಿಂತ ಮೆನ್ಸ್ದೇ ಜಾಸ್ತಿ ಕಲೆಕ್ಷನ್ ಇತ್ತು. ಸೊ ನಾವು ಗರ್ಲ್ಸ್ ಏನೇನು ತೊಗೊಂಡಿದ್ದೀವಿ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ ಗೈಸ್. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ನಾವೇನೇನು ಪರ್ಚೇಸ್ ಮಾಡಿದ್ದೀವಿ ಅಂತ, ಏನಿದೆ ಅಂತೆಲ್ಲ ತೋರಿಸ್ತೀವಿ. ನೀವು ಸಂಡೇ ಎಲ್ಲ ಬರಬೇಕು ಅಂದರೆ ಸ್ವಲ್ಪ ನೋಡ್ಕೊಂಬನ್ನಿ. ಒಂದೊಂದು ಟೈಮ್ ಇರುತ್ತೆ ರಶ್ಶು, ಒಂದೊಂದು ಟೈಮ್ ಇರೋದಿಲ್ಲ. ಬಟ್ ಈ ಸಲ ತುಂಬ ರಶ್ ಇತ್ತು. ಇದು ಮೆನ್ಸ್ ನೈಟ್ ಪ್ಯಾಂಟ್ಸು. ಇದು ಬಂದುಬಿಟ್ಟು 200 ರುಪೀಸ್. ಈ ಸ್ಲಿಪ್ಪರ್ಸ್ ಜಸ್ಟ್ 150 ರುಪೀಸ್ ಇರುತ್ತೆ ಅಷ್ಟೇ. ಏನೂ ಇಲ್ಲ, ಎಲ್ಲ ಶಾಪ್ಗಳು ಕ್ಲೋಸ್ ಇರುತ್ತೆ. ಸಂಡೇ ಬಜಾರ್ ಮಾತ್ರ ಓಪನ್ ಇರುತ್ತೆ. ಅದು 150 ರುಪೀಸ್ ಅಂತ ಹೇಳಿದರು. ಇವರು ಅತಿಗೆ ಇರಬೇಕು ಅಂತ ಹೇಳೋದಕ್ಕೆ ಯಾವುದೂ ತೊಗೊಂಡೇ ಇಲ್ಲ ಲಾಸ್ಟಲ್ಲಿ. ಈ ಶಾಪಲ್ಲಿ ಎಲ್ಲ ಪೂಜೆ ಐಟಮ್ಸ್ ಕೂಡ ಸಿಗುತ್ತೆ. ಅದೇ ಶಾಪ್ ಪ್ಯಾಂಟ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಜಸ್ಟ್ 300 ರುಪೀಸ್ಗೆ ಅವ್ರು ಸೇಲ್ ಮಾಡ್ತಾಯಿದ್ರು. ನಾನು 2 ಪ್ಯಾಂಟ್ನ ಬೈ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ಟೆ ಕ್ವಾಲಿಟಿ ಮಾತ್ರ ಮಸ್ತಾಗಿತ್ತು. ಈ ವಿಡಿಯೋ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿರೋದು. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ವಿ ಸಂಡೇ ಬಜಾರ್ ಯಾವ ಥರ ಇರುತ್ತೆ, ಏನಿರುತ್ತೆ ಅಲ್ಲಿ, ಏನು ಬೈ ಮಾಡ್ಬೋದು ಅಂತೆಲ್ಲ ನೋಡಿಬಿಟ್ಟು. ಈ ಟಾಪ್ಸ್ ಮಾತ್ರ 200 ರುಪೀಸ್ ಅಂತ ಹೇಳ್ತಿದ್ರು ಅವರು. ಬಟ್ ನಮ್ಮ ಮನೇಲಿ ತುಂಬ ಇದೆ ಈ ಥರ. ಅದಕ್ಕೆ ನಾವು ಬೈ ಮಾಡಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಟೈಮ್ ವೇಸ್ಟ್ ಮಾಡಿ, ಯಾಕಂದರೆ ಪ್ಲ್ಯಾನ್ ಸಿಗೋದೇ ಇಲ್ಲ ನಮ್ಮ ಸೈಜ್ಗೆ. ಸೊ ಹುಡುಕಿ ತೊಗೋಬೇಕು. ಸ್ವಲ್ಪ ಚೆನ್ನಾಗಿಲ್ಲ ಅಂದರೂ ಕೂಡ ಅದು ನನಗೆ ಇಷ್ಟನೇ ಆಗೋಲ್ಲ. ಸೊ ಅದಕ್ಕೆ ತುಂಬ ಸರ್ಚ್ ಮಾಡಿ ತೊಗೊಂಡಿರೋದು.
ಇಲ್ಲಿ ಮಾತ್ರ ಟಾಪ್ಸ್ ತುಂಬ ಚೆನ್ನಾಗಿತ್ತು. ವಾವ್ ಥರ ಇತ್ತು ಕಲೆಕ್ಷನ್ಸ್ ಮಾತ್ರ. ಒಂದು ಟಾಪ್ಗೆ 150 ರುಪೀಸ್ ಅಂತ ಹೇಳಿದ್ರು. ನಾವು 1 or 2 ಟಾಪ್ಸ್ ತೊಗೊಂಡಿದ್ದೀವಿ ಮತ್ತು ಒಂದು ಪ್ಯಾಂಟ್ ಕೂಡ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಮಾತ್ರ ಮಸ್ತಾಗಿತ್ತು. ಅದ್ರ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇತ್ತು. ನಾವಲ್ಲಿ ವೇಲ್ ತೊಗೊಂಡ್ವಿ ನಮ್ಮ ಅಮ್ಮಂಗೆ. ತುಂಬ ಚೆನ್ನಾಗಿತ್ತು. ಒನ್ ವೇಲ್ 100 ರುಪೀಸ್ ಅಂತ ಹೇಳಿದರು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಶಾಪಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ನಾವು ಇದರಲ್ಲಿ ಒಂದು ಟಾಪು ಮತ್ತು ಒಂದು ಪ್ಯಾಂಟ್ ಕೂಡ ಬೈ ಮಾಡಿದ್ವಿ. ಆಮೇಲೆ ಶಾರ್ಟ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಶಾಪಲ್ಲಿ ಅನ್ಸುತ್ತೆ ನಮಗೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಜಾಸ್ತಿ ಕಂಟಿನ್ಯೂ ಮಾಡಿಲ್ಲ. ಲಾಸ್ಟ್ ನಾವು ಏನೇನು ತೊಗೊಂಡಿದ್ದೆ ಅಂತ ತೋರಿಸ್ತೀವಿ. ಕೊನೆ ಗಂಟೆ ನೋಡಿ ಗೈಸ್. ಇದರದ್ದು ಪ್ರೈಸ್ ಬಂದುಬಿಟ್ಟು 300 ರುಪೀಸ್. ಇದರದ್ದು ಕೂಡ ಸೇಮ್ ಪ್ರೈಸ್ 300 ರುಪೀಸ್. ಇದು ಸ್ವಲ್ಪ ದೊಡ್ಡದಾಗಿದೆ, ಬಟ್ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನು ತಗೊಂಡ್ವಿ. ನೆಕ್ಸ್ಟ್ ತೊಗೊಂಡಿರೋದು ಈ ಟಾಪ್ ತುಂಬ ಚೆನ್ನಾಗಿದೆ. ಇದು 150 ರುಪೀಸ್ ವರ್ತ್ ಅನಿಸ್ತು. ಅದಕ್ಕೆ ಇದನ್ನು ತಗೊಂಡ್ವಿ. ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ಟೆ ಕ್ವಾಲಿಟಿ ಬಂದುಬಿಟ್ಟು ಕಾಟನ್ ಇದು. ನೆಕ್ಸ್ಟ್ ಇದರ ಜೊತೆ ಪ್ಯಾಂಟ್ ತೊಗೊಂಡ್ವಿ. ಸೇಮ್ ಕಲರ್ ಪ್ಯಾಂಟ್ ತೊಗೊಂಡ್ವಿ. ಇದಕ್ಕೆ ಒಂದು ಸೈಡ್ ಜಾಬ್ ಇತ್ತು ಮತ್ತು ತುಂಬ ಚೆನ್ನಾಗಿತ್ತು. ಇದು ಕೂಡ ಕಾಟನ್ ಟೈಪೇ. ನೆಕ್ಸ್ಟ್ ತೊಗೊಂಡಿದ್ದು ಈ ವೇಲ್ ನಮ್ಮ ಅಮ್ಮಗೋಸ್ಕರ ತೊಗೊಂಡಿದ್ವಿ. ಇದು ಜಸ್ಟ್ 100 ರುಪೀಸ್. ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ಕುಚ್ಚು ಕೂಡ ಕೊಟ್ಟಿದ್ರು ಸೈಡಲ್ಲಿ. ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿರುತ್ತೆ. ಸೊ ಇದನ್ನು ನಾವು ಬೈ ಮಾಡಿದ್ವಿ. ಇದು ಬಂದುಬಿಟ್ಟು 150 ರುಪೀಸ್ ಎರಡು ಸೇರಿ 300 ರುಪೀಸ್ ಆಯಿತು. ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಸೇಮ್ ಕ್ವಾಲಿಟಿ, ಕಾಟನ್ ಕ್ವಾಲಿಟಿ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.